ಹಾಯ್ ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಂಟೆಂಟ್ಗೆ ಹೋಗೋಣ. ಕಂಟೆಂಟ್ ಹೋಗೋಕ್ಕಿಂತ ಮುಂಚೆ ನನ್ನ ಕಾನ್ಸೆಪ್ಟು ಕಂಟೆಂಟ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗಾರ ಯೂಸ್ಫುಲ್ ಆಗುತ್ತಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಬನ್ನಿ ನನ್ನ ಒಂದು ಕಂಟೆಂಟ್ನ. ಸೊ ನನ್ನ ಕಂಟೆಂಟ್ ಬಂದು ಫ್ಯಾಷನ್ ಇಂಡಸ್ಟ್ರಿ ಯಾಕೆ ಡೇ ಬೈ ಡೇ ಚೀಪರ್ ಆಗ್ತಿದೆ, ಸೊ ಅದರ ಮೇನ್ ಉದ್ದೇಶ ಏನು ಅಂತ ಒಂದು ವಿಡಿಯೋ. ಗೈಸ್, ಒಂದೇ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಫ್ಯಾಷನ್ ಇಂಡಸ್ಟ್ರಿ ಚೀಪರ್ ಆಗ್ತಿಲ್ಲ. ಸೊ ಫ್ಯಾಷನ್ ಇಂಡಸ್ಟ್ರಿಗೆ ಅದರದ್ದೇ ಆದ ಡಿಮ್ಯಾಂಡ್ ಇದೆ. ಯಾರ್ಯಾರಿಗೆಲ್ಲ ರಿಯಲ್ ಕ್ವಾಲಿಟಿ, ರಿಯಲ್ ಕ್ವಾಂಟಿಟಿ, ರಿಯಲ್ ಪ್ರೈಸಿಂಗು ಈ ಥರ ಪ್ರೀಮಿಯಮ್ ಬೇಕೋ ಅವರೆಲ್ಲ ನ್ಯಾಚುರಲಾಗಿ ಕಾಸ್ಟ್ಲಿ ಪ್ರೈಸಲ್ಲೇ ತಗೋತಿದ್ದಾರೆ. ಅಂದರೆ ಹೈ ಪ್ರೈಸ್ ಅಂತಲ್ಲ, ಆ ಮೆಟೀರಿಯಲ್ಗೆ, ಆ ಪ್ರೀಮಿಯಮ್ಗೆ ಯಾವ ಪ್ರೈಸ್ ಕೊಡ್ಬೋದೋ ಆ ಪ್ರೈಸ್ ಕೊಟ್ಟು ಪರ್ಚೇಸ್ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಏನಾಗ್ತಿದೆ, ಇದು ಒಂಥರ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಚೀಪಾಗಿ ಸಿಗುತ್ತೆ ಅಂತ ಒಂದು ಪ್ರಮೋಷನ್ಸ್ ನಡೀತಿರುತ್ತೆ. ಸೊ ನಾನಿದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾರನ್ನೂ ಕೂಡ ಹೀಯಾಳ್ಸೋದಾಗಲಿ ಅಥವಾ ಇಂಡೈರೆಕ್ಟಾಗಿ ಹೇಳೋದಾಗಲಿ ಅಥವಾ ಯಾರನ್ನೂ ಟ್ರೋಲ್ ರೀತಿ ಇದು ಮಾಡೋದಾಗಲಿ ನಾನು ಮಾಡ್ತಿಲ್ಲ. ನನ್ನ ಉದ್ದೇಶ ಅದಲ್ಲ. ನನಗೆ ಗೊತ್ತಿರೋದು ನಾನು ಹೇಳ್ತಾಯಿದ್ದೀನಿ. ಯಾರನ್ನೂ ಕೂಡ ನಾನು ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇಲ್ಲ ಗೈಸ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ನಿಮಗೆ ಒಂದು ಹೋಲ್ಸೇಲ್ ಬಟ್ಟೆಗಳು ಸಿಗ್ತಿದೆ. ಅದು ಯಾವ ಥರ ಸಿಗ್ತಿದೆ ಅಂದರೆ, ಕೆಲವೊಂದು ಕಡೆ ವೇಸ್ಟ್ ಮೆಟೀರಿಯಲ್ಸ್ ಇರುತ್ತಲ್ಲ. ಸೊ ಇವಾಗ ನೀವು ಒಂದು ಮೆಟೀರಿಯಲ್ ಇವಾಗ ಒಂದು ಟಾನ್ ತಗೊಂಡು ಸ್ಟಿಚ್ ಮಾಡಿಸಿದಾಗ ಅದರಲ್ಲಿ ಕೆಲವೊಂದು ಅಷ್ಟು ಮೀಟರ್ಸ್ ಅಂತ ವೇಸ್ಟ್ ಅಂತ ಆಗುತ್ತೆ. ಅದರಲ್ಲಿ ಕೆಲವೊಂದು ಸೈಜಸ್ ಹೊಲಿಯೋಕ್ಕಾಗುತ್ತೆ, ಅಂದರೆ ಪ್ಯಾಚ್ ವರ್ಕ್ ಥರ ಆಗುತ್ತೆ. ಮತ್ತು ಸೆಂಟ್ರಲ್ಲಿ ಸ್ಟಿಚಿಂಗ್ ಬಂದಿರುತ್ತೆ, ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡಿರ್ತಾರೆ, ಅದನ್ನೇ ಒಂದು ಡಿಸೈನ್ ಆಗಿ ಮಾಡ್ತಾರೆ. ಅದನ್ನು ಚೀಪರ್ ರೇಟಲ್ಲಿ ಪ್ರೈಸಲ್ಲಿ ಇದು ಮಾಡ್ತಾರೆ, ಸೇಲ್ ಮಾಡ್ತಾರೆ. ಸೆಕೆಂಡ್ ಬಂದ್ಬಿಟ್ಟು ಯಾವ ರೀತಿ ಅಂದರೆ, ಕೆಲವೊಂದು ಮೈನರ್ ಡಿಫಾಲ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಜಾಯಿಂಟ್ ಇದೆ ನೋಡಿ. ಸೊ ಇಲ್ಲಿ ಜಾಯಿಂಟ್ ಬರುತ್ತಲ್ಲ. ಸೊ ಜಾಯಿಂಟ್ ಹತ್ರ ಏನಾಗಿರುತ್ತೆ, ಕೆಲವೊಂದು ಕಡೆ ಸ್ಟಿಚಿಂಗ್ ಕರೆಕ್ಟಾಗಿ ಬಿದ್ದಿರಲ್ಲ, ಅಥವಾ ಕ್ಲಾತ್ ಫುಲ್ ಇರಲ್ಲ. ಕ್ಲಾತ್ ಕಟ್ಟಿಂಗಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಅಡಿಷ್ನಲಾಗಿ ಕಟ್ ಆಗಿಬಿಟ್ಟು ಅದು ಸ್ಟಿಚಿಂಗ್ ಕರೆಕ್ಟಾಗಿ ಕೂರ್ತಾರಲ್ಲ, ಅದು ಮೈನರ್ ಡಿಫೆಕ್ಟು. ಅದು ಕೂಡ ಕೆಲವೊಂದು ಟೈಮು ಲೋ ಪ್ರೈಸ್ಗೆ ಸೇಲ್ ಮಾಡೋ ಚಾನ್ಸಸ್ಗಳಿರುತ್ತೆ. ಇನ್ನೂ ಒಂದು ಏನು ಅಂದರೆ, ಕೆಲವೊಂದು ಸೈಜ್ ಡಿಫಾಲ್ಟ್ ಆಗೋಗಿರುತ್ತೆ, ಅಥವಾ ಸ್ಟಿಚಿಂಗ್ ಡಿಫಾಲ್ಟ್ ಆಗೋಗಿರುತ್ತೆ, ಅಥವಾ ಏನೋ ಮರ್ತಿರ್ತಾರೆ ಸ್ಟಿಚ್ ಮಾಡಬೇಕಾದಾಗ, ಅಥವಾ ಮಿಷಿನ್ ಏನೋ ಪ್ರಾಬ್ಲಮ್ ಕೊಟ್ಟು ಮಿಷಿನಿಂದ ಕೆಲವೊಂದಷ್ಟು ಲೈಟಾಗಿ ಡ್ಯಾಮೇಜ್ ಆಗಿರೋದು ಪ್ರಾಬ್ಲಮ್ ಇರುತ್ತೆ. ಸೊ ಇದೆಲ್ಲ ಡಿಫಾಲ್ಟ್ ಪೀಸು, ಡ್ಯಾಮೇಜ್ ಪೀಸು ಅಂದ್ಬಿಟ್ಟು ಲೋ ಪ್ರೈಸಲ್ಲಿ ಮಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪಾಯಿಂಟ್ ಇವಾಗ ನಾನೊಂದು ಹೇಳ್ತೀನಿ ಪಾಯಿಂಟು, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಗೈಸ್. ಸೊ ಇತ್ತೀಚಿನ ದಿನಗಳಲ್ಲಿ ಯೂಸ್ಡ್ ಕ್ಲಾತ್ಸ್ಗಳು ಹೋಲ್ಸೇಲಲ್ಲಿ ಸಿಗ್ತಿದೆ. ಯೂಸ್ಡ್ ಕ್ಲಾತ್ಸ್ನ ಕ್ಲೀನಾಗಿ ವಾಶ್ ಮಾಡಿ, ಪರ್ಫ್ಯೂಮ್ ಮಾಡಿ, ಅಂದರೆ ಪರ್ಫ್ಯೂಮ್ ಅಂದರೆ ಸ್ಮೆಲ್ ಬರೋ ಥರ ಕಂಫರ್ಟ್ ಹಾಕಿ, ಅದರದ್ದೇ ಒಂದು ಪರ್ಫ್ಯೂಮ್ ಥರ, ಬೇರೆ ಪರ್ಫ್ಯೂಮ್ ಕಂಫರ್ಟ್ ಹಾಕೋರು ಗೊತ್ತಾಗ್ಬಿಡುತ್ತೆ, ಬೇರೆ ಏನೋ ಕೆಮಿಕಲ್ ಯೂಸ್ ಮಾಡಿ ಅದಕ್ಕೆ ಇದು ಮಾಡಿ ಅದನ್ನು ರೀಸೇಲ್ ಮಾಡ್ತಿದ್ದಾರೆ. ಸೊ ಎಚ್ಚರಿಕೆಯಿಂದಿರ್ರಿ. ಯಾಕೆ ಅಂದರೆ, ಯೂಸ್ಡ್ ಪ್ರಾಡಕ್ಟ್ಸ್ನ ಅಷ್ಟು ಈಸಿಯಾಗಿ ಯೂಸ್ ಮಾಡಬೇಡಿ. ಅದು ಎಷ್ಟೇ ಕಡಿಮೆಗೆ ಸಿಗಲಿ, ಯೂಸ್ ಆ್ಯಂಡ್ ಥ್ರೋನ್, ಇವತ್ತು ಹಾಕ್ಬಿಟ್ಟು ನಾಳೆ ಬಿಸಾಕೋಣ ಅಂತನೋ ಅಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಡಿ. ಯಾಕಂದರೆ ಯಾರು ಯೂಸ್ ಮಾಡಿರ್ತಾರೋ ಏನೂ ಗೊತ್ತಿರಲ್ಲ. ಸೊ ಇವಾಗ ಕೆಲವೊಂದು ಟೈಮಲ್ಲಿ ಇವಾಗ ಯಾರೋ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆದಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗಿ ಏನೋ ಒಂದು ಸ್ವಲ್ಪ ಇದಾಗಿ ಎಕ್ಸ್ಪೈರ್ ಆದಾಗ ಕೆಲವೊಬ್ರು ಏನು ಮಾಡ್ತಾರೆ, ಅವ್ರಿಗೆ ತಗೊಂಡೋಗಿದ್ದ ಬಟ್ಟೆನೆಲ್ಲ ಅಲ್ಲೇ ಬಿಟ್ಟು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮೈ ಮೇಲೆ ಹಾಕಿರೋ ಬಟ್ಟೆನೂ ಕೂಡ ಅಲ್ಲೇ ತೆಗಿಯೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಪೋಸ್ಟ್ ಮಾರ್ಟಮ್ ಮಾಡಬೇಕಾದಾಗ ಕ್ಲೀನಾಗಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಈ ಥರ ಏನಾದರೂ ಮಾಡಿದಾಗ ಅದನ್ನೂ ಕೂಡ ಹೋಲ್ಸೇಲಲ್ಲಿ ಕೊಡೋ ಚಾನ್ಸಸ್ಸು, ಅಂದರೆ ಅವರು ಏನಕ್ಕೆ ಕೊಡ್ತಾರೆ ಅಂದರೆ, ಅದನ್ನು ರೀಯೂಸ್ ಮಾಡಿ ಸೇಲ್ ಮಾಡಿ ಅಂತ ಕೊಡಲ್ಲ, ಇದನ್ನು ಡಿಸ್ಪೋಸ್ ಮಾಡಿ ಅಂತ ಕೊಡ್ತಾರೆ. ಡಿಸ್ಪೋಸ್ ಮಾಡಿ ಅಂತ ಕೊಟ್ಟಿರೋ ಮೆಟೀರಿಯಲ್ನ ದುಡ್ಡಿನ ಆಸೆಗೋಸ್ಕರ ಹೋಲ್ಸೇಲ್ಗೆ ಅಂದರೆ ಯಾರಿಗಾರ ಕಾಂಟ್ಯಾಕ್ಟ್ ಇರೋರಿಗೆ ಕೊಟ್ಟು ಒಂದು ಬಟ್ಟೆಗೆ 5 ರೂಪಾಯಿ ಸಿಗಲಿ ಬಿಡು, ಅವ್ರಿಗೇನು ಪ್ರಾಫಿಟ್ ಇಲ್ಲ, ಲಾಸು ಇಲ್ಲ.
ಯಾಕಂದರೆ ಅವ್ರೇನು ಇನ್ವೆಸ್ಟ್ ಮಾಡಿಲ್ಲ, ತಂದು ಕೊಡ್ತಾರೆ. ಒಂದೊಂದು ಬಟ್ಟೆಗೆ 5-5 ರೂಪಾಯಿ ಕೊಟ್ರು ಎಷ್ಟು ಒಂದು 50 ಬಟ್ಟೆ ಸಿಗ್ತಾವ. 50 ಬಟ್ಟೆ ಕೊಟ್ಟಿದ ತಕ್ಷಣ ಎಷ್ಟಾಯ್ತು ಅಲ್ಲಿಗೆ. ಹಂಗೆ ಅದು ಏನೋ ಒಂದು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಸಿಗಲಿ ಅನ್ನೋರು ಈ ಥರ ಸೇಲ್ ಮಾಡ್ತಾರೆ. ಅವ್ರು ಹೊಟ್ಟೆಪಾಡು ಅವ್ರು ನೋಡ್ಕೊಳ್ಳೋಕ್ಕೋಸ್ಕರ ಸೇಲ್ ಮಾಡ್ತಾರೆ. ಬಟ್ ಅವ್ರಿಗೂ ರಿಯಾಲಿಟಿ ಗೊತ್ತಿರಲ್ಲ ಇವ್ರು ತಗೊಂಡೋಗಿ ಏನು ಮಾಡ್ತಾರೆ ಅಂತ. ಇವ್ರು ಏನಂತ ಹೇಳ್ಬಿಟ್ಟು ಇಸ್ಕೊತಾರೆ, ನಮ್ಮ ಹತ್ರ ಒಂದು ಇದಿದೆ, ಅದನ್ನು ನಾವು ಥ್ರೆಡ್ನೆಲ್ಲ ಬಿಚ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಏನೇನೋ ಒಂದು ಕತೆ ಹೊಡೆದು ಇಸ್ಕೊಂಡಿರ್ತಾರೆ. ಸೊ ಆ ರಿಯಾಲಿಟಿ ಅವ್ರಿಗೂ ಗೊತ್ತಿರಲ್ಲ. ಇವ್ರು ತಂದು ಇಲ್ಲಿ ಜೀನ್ಸ್ ಪ್ಯಾಂಟ್ಗಳು, ಮೇಜರಾಗಿ ಜೀನ್ಸ್ ಪ್ಯಾಂಟ್ಗಳು ಈ ಥರ ಆಗ್ತಿರೋದು. ಯಾಕಂದರೆ ಜೀನ್ಸ್ ಪ್ಯಾಂಟ್ಗಳು ಅಷ್ಟು ಬೇಗ ಸವಿಯಲ್ಲ, ಹರಿಯಲ್ಲ, ಮತ್ತು ಕಲರ್ ಮಾತ್ರ ಡೆಲ್ ಆಗುತ್ತೆ. ಜೀನ್ಸ್ ಪ್ಯಾಂಟ್ ಕಲರ್ ಡೆಲ್ ಆದಾಗ ಏನಾಗುತ್ತೆ, ಡೈಯಿಂಗ್ ಅಂತ ಬರುತ್ತೆ. ಡೈಯಿಂಗ್ ಮಾಡಿದಾಗ ಜೀನ್ಸ್ ಪ್ಯಾಂಟು ಹೊಸ ಪ್ಯಾಂಟ್ ಥರ ಕನ್ವರ್ಟ್ ಆಗಿ ನಿಮ್ಗೆ ಡೌಟೇ ಬರಲ್ಲ, ಆ ರೇಂಜ್ ಕಾಣಿಸ್ತಾ ಇರುತ್ತೆ. ಮತ್ತು ಕೆಲವೊಂದು ಟೈಮ್ ಏನಾಗಿರುತ್ತೆ, ಲೆಂತ್ ಜಾಸ್ತಿ ಇದ್ದಾಗ ಕೆಳಗಡೆ ಸೌದೋಗಿರುತ್ತೆ. ಅದನ್ನು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಕ್ಲೀನಾಗಿ ತಿರ್ಗಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತಾರೆ. ಏನು ಗೊತ್ತಾಗುತ್ತೆ ಅದರಲ್ಲಿ ನಿಮಗೆ? ಏನು ಗೊತ್ತಾಗುತ್ತೆ? ಏನು ಅಷ್ಟು ಕಾಣಿಸ್ತಾ ಇಲ್ಲ ಅಂದರೆ ಅದನ್ನು ಕ್ಲೀನಾಗಿ ಐರನ್ ಮಾಡಿಬಿಟ್ಟು ಕ್ಲೀನಾಗಿ ಡೈಯಿಂಗ್ ಮಾಡಿಬಿಟ್ರೆ ಮುಗ್ದೋಯ್ತು, ನಿಮ್ಗೆ ಗೊತ್ತೇ ಆಗೋಲ್ಲ. ಸೊ ಅದನ್ನು ಏನು ಮಾಡ್ತೀರಿ, 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 100 ರೂಪಾಯಿಗೆ 2 ಜೊತೆ, 3 ಜೊತೆ, 4 ಜೊತೆ ಅಂತ ಹೇಳಿದ ತಕ್ಷಣ ನುಗ್ಗಿ ತಗೋತೀರಾ. ಸೊ ಇಂಥ ಒಂದು ಸ್ಮಗಲ್ ಅಂತಲೇ ಹೇಳ್ಬೋದು ಇದನ್ನ. ಈ ಥರ ಒಂದು ಸ್ಮಗ್ಲಿಂಗ್ ನಡೀತಾ ಇರೋದ್ರಿಂದ ಫ್ಯಾಷನ್ ಇಂಡಸ್ಟ್ರಿ ಚೀಪರ್ ಆಗ್ತಿದೆ, ಚೀಪಾಗಿ ಸಿಗ್ತಿದೆ. ಸೊ ಇನ್ನು ಮುಂದಕ್ಕೆ ಫ್ಯಾಷನ್ ಇಂಡಸ್ಟ್ರೀಲಿ ಏನೂ ಇರಲ್ಲ, ಯಾಕಂದರೆ ಎಲ್ಲ ಪ್ರೈಸು ಡೌನ್ ಆಗ್ತಿದೆ. ಸೊ ಆದಷ್ಟು ಬೇಗ ಪ್ರೀಮಿಯಂ ಕ್ಲಾತ್ಸ್ದು ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಸುಮಾರು ಜನ ಅನ್ಕೋತಿರಬಹುದು. ಅದು ಸುಳ್ಳು. ಫ್ಯಾಷನ್ ಇಂಡಸ್ಟ್ರಿ ನನಗೆ ಗೊತ್ತಿರೋ ಪ್ರಕಾರ, ನಾನು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಡೇ ಬೈ ಡೇ ಗ್ರೋಯಿಂಗ್ ಆಗ್ತಾನೇ ಇದೆ. ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಅದು ಯಾರ್ಯಾರೆಲ್ಲ ಪ್ರೀಮಿಯಂ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀರಾ, ಅಂದರೆ ರಿಟೇಲ್ ಶಾಪಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಅವ್ರಿಗೆ 100% ಗೊತ್ತಿರುತ್ತೆ. ಯಾಕಂದರೆ ಕಸ್ಟಮರ್ಸ್ ತಿರ್ಗಾ ರಿಪೀಟಾಗಿ ಬರ್ತಿದ್ದಾರೆ ಅಂದರೆ ಒಂದು ಪ್ರೀಮಿಯಂ ಕ್ವಾಲಿಟಿ ನೋಡ್ಬಿಟ್ಟೆ ಬರ್ತಿರ್ತಾರೆ. ಸೊ ನೀವು ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾರೆ, ಲೋ ಕ್ವಾಲಿಟಿ ಕೊಡ್ತಾ ಇದ್ದೀರಾ, ಅದು 1000ಕ್ಕೆ 20 ಜೊತೆ ಆಗಲಿ, 10 ಜೊತೆ ಆಗಲಿ, ಏನೇ ಆಗಲಿ ರಿಪೀಟೆಡ್ ಕಸ್ಟಮರ್ಸ್ ಆಗಲ್ಲ ನಿಮಗೆ. ಸೊ ಏನು ಅಂದರೆ ಏನೋ ಒಂದು 4 ಜನ ಬರ್ತಾರೆ, ಹೋಗ್ತಾರೆ, ಮುಗೀತು. ಇನ್ನೊಂದು 4 ಜನನ ಹುಡುಕ್ಬೇಕು ನಾವು ಹೊಸ್ದಾಗಿ. ಸೊ ರಿಪೀಟೆಡ್ ಕಸ್ಟಮರ್ಸ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಒಂದು ನಿಮ್ಮ ತಲೆಗೆ ಬಂದುಬಿಡ್ಲಿ ನಿಮ್ಮ ಒಂದು ಮೆಟೀರಿಯಲ್ಸು ಪ್ರೀಮಿಯಮ್ ಆಗಿದೆ, ಚೆನ್ನಾಗಿದೆ, ಕ್ವಾಲಿಟಿ ವೈಸಲ್ಲಾಗಲಿ, ಪ್ರೈಸಿಂಗ್ ವೈಸಲ್ಲಾಗಲಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೊ ನನ್ನ ಬಿಸ್ನೆಸ್ಸು ಗ್ರೋ ಆಗೋ ಚಾನ್ಸಸ್ ಇನ್ನು ಯಾರ ಕೈಲಿ ತಡೆಯೋಕ್ಕಾಗಲ್ಲ. ಅಂದರೆ ಡೇ ಬೈ ಡೇ ನಿಧಾನಕ್ಕೆ ಗ್ರೋ ಆಗುತ್ತೆ, ಬಟ್ ಗ್ರೋ ಆಗೋದು ಚೆನ್ನಾಗಾಗುತ್ತೆ ಅಂತ ಫಿಕ್ಸ್ ಆಗಿಬಿಡಿ. ಸೊ ಫ್ಯಾಷನ್ ಇಂಡಸ್ಟ್ರಿ ಚೀಪರ್ ಅಲ್ಲ ಗೈಸ್, ಚೀಪರು ಇಲ್ಲ, ಈ ಮುಂದಕ್ಕಾಗೋದು ಇಲ್ಲ, ಹಿಂದೆ ಆಗೂ ಇಲ್ಲ, ಇಟ್ಟು ಪ್ರೆಸೆಂಟಾಗೂ ಕೂಡ ಚೀಪರ್ ಅಲ್ಲ. ಸೊ ಫ್ಯಾಷನ್ ಇಂಡಸ್ಟ್ರಿಗೆ ಅದರದ್ದೇ ಆದ ವ್ಯಾಲ್ಯೂ ಇದೆ, ಅದರದ್ದೇ ಆದ ಡಿಮ್ಯಾಂಡ್ ಇದೆ. ಸೊ ಪ್ರೀಮಿಯಂ ಕ್ವಾಲಿಟಿನ ಹುಡುಕಿ. ಸೊ ಇವಾಗ ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಬಿಸ್ನೆಸ್ ಮಾಡೋರು ಕೂಡ ನೋಡಿದ್ರು ಒಂದು ಇದಿರುತ್ತೆ, ಬಿಸ್ನೆಸ್ ಮಾಡದೇ ಇರೋರು ಕಸ್ಟಮರ್ಗೆ ನೋಡ್ತಿದ್ರು ನಿಮಗೊಂದು ಐಡಿಯಾ ಬರುತ್ತೆ ಈಗ. ಸೊ ಎಲ್ಲ ಏನು ಅನ್ಕೊಬಿಟ್ಟಿದ್ದೀರಾ ಇವಾಗ ಕೆಲವೊಂದು ರೀಲ್ಸ್ಗಳು ನೋಡ್ಬಿಟ್ಟು, ಸೊ ಹುಡುಗರು ಇನ್ನೇನು ಫ್ಯಾಷನ್ ಇಂಡಸ್ಟ್ರಿ ಹೋಯ್ತು, ಫ್ಯಾಷನ್ ಇಂಡಸ್ಟ್ರೀಲಿ ಏನು ಇಷ್ಟು ಪ್ರೈಸ್ಗೆ ಇಷ್ಟು ಬಟ್ಟೆ ಈ ಥರ ಆಫರ್ಸ್ಗಳು ಕೊಡ್ತಾ ಇದ್ರೆ ಇನ್ನು ಡಿಮ್ಯಾಂಡ್ ಕಡಿಮೆ ಆಗುತ್ತೆ, ಇನ್ನು ಡೌನ್ಗೆ ಹೋಗ್ತಿದೆ, ಇನ್ನೊಂದು 2-3 ವರ್ಷ ಫ್ಯಾಷನ್ ಇಂಡಸ್ಟ್ರಿಗೆ ಡಿಮ್ಯಾಂಡೇ ಇರಲ್ಲ, ಸೊ ಎಲ್ಲ ಹೋಗ್ತಿದೆ, ಹಾಳಾಗ್ತಿದೆ ಫ್ಯಾಷನ್ ಇಂಡಸ್ಟ್ರಿ ಅಂತ ಎಷ್ಟೋ ಜನ ಅನ್ಕೋತಾರೆ. ಆಸೆ ಬಿಸ್ನೆಸ್ ವೈಸಲ್ಲೂ ಕೂಡ ಪರ್ಚೇಸ್ ಮಾಡಬೇಕಾದಾಗಲೂ ಕೂಡ ಇನ್ನೊಂದು 3-4 ವರ್ಷ ಹೋದರೆ ಎಲ್ಲ ಚೀಪರ್ ಆಗುತ್ತೆ ಬಿಡು, ಪರ್ಚೇಸ್ ಮಾಡ್ಬೋದು, ನೆಮ್ಮದಿಗೆ ಹೆಂಗೆ ಬೇಕು ಹಂಗೆ ಹಾಕೊಂಡು ಉಜ್ಜಾಡ್ಬೋದು. ಹೌದು ಗೈಸ್, 100% ಚೀಪರ್ ಪ್ರೈಸಿಗೆ ಸಿಗ್ತಿದೆ. ಸೊ ಚೀಪರ್ ಪ್ರೈಸಿಗೆ ಸಿಕ್ಕಿದ ತಕ್ಷಣ ಸುಮ್ಮನೆ ನುಗ್ಗಿ ಪಡೆದಾಡಿ ತಗೊಂಡು ಬರೋದಲ್ಲ ಬಟ್ಟೆನ. ಸೊ ನೋಡಬೇಕಾಗುತ್ತೆ ನೀವು ಹಿಂದೆ ಮುಂದೆ. ಇವಾಗ ಒಂದು ಇದನ್ನು ನನ್ನ ಪ್ರಕಾರ ನೀವು ಹೆಂಗಸ್ರನ್ನ ಅಂದರೆ ಹೆಣ್ಮಕ್ಳನ್ನ, ಹುಡುಗಿರನ್ನ, ಆಂಟಿದಿರನ್ನ ಇಂಥವ್ರನ್ನ ನೋಡಿ ಕಲಿಯೋದು ತುಂಬ ಇರುತ್ತೆ. ಯಾಕೆ ಅಂದರೆ ಅವರೊಂದು ಸ್ಯಾರಿ ನೋಡಬೇಕಾದಾಗಲೂ ಕೂಡ ಕ್ಲೀನಾಗಿ ರಿಮೂವ್ ಮಾಡಿ ಒಂದೊಂದು ಲೈನೂ ಕೂಡ ನೋಡ್ತಾರೆ ಕೆಲವೊಬ್ಬರು. ಸೊ ಅಬ್ಸರ್ವ್ ಮಾಡಿ, ಯಾರಾದರೂ ಸ್ಯಾರಿ ಬಿಸ್ನೆಸ್ ಮಾಡ್ತಿರೋರು, ಯಾರು ಗೊತ್ತಿರೋರು ಇದ್ದರೆ ಕೇಳಿ ನೋಡಿ, ಒಂದೊಂದು ಲೈನು ಕೂಡ ನೋಡ್ತಾರೆ. ಅಲ್ಲೆಲ್ಲರೂ ಸೆಂಟ್ರಲ್ಲಿ ಲೈನ್ ಅಂದರೆ ಆ ಲೈನ್ ಕರೆಕ್ಟಾಗಿ ಬಂದಿಲ್ಲ, ಅಲ್ಲೆಲ್ಲೋ ಥ್ರೆಡ್ ಮಿಸ್ ಆಗಿದೆ, ಒಂದು ಸ್ವಲ್ಪ ಗ್ಯಾಪ್ ಕಾಣಿಸ್ತಿದೆ ಅಂದರೆ ಈ ಪೀಸ್ ಬೇಡ, ಬೇರೆ ಪೀಸ್ ತೆಗೀರಿ ಅಂತಾರೆ. ಸಿಂಪಲ್ಲು. ಈ ರೀತಿ ಚೆಕ್ ಮಾಡಬೇಕಾಗುತ್ತೆ ಹಿಂದೆ ಮುಂದೆ ಯಾವ ಥರ ಏನು ಎತ್ತ ಯೂಸ್ ಆಗಿದೆ, ಯೂಸ್ ಆಗಿಲ್ವಾ, ಕಲರ್ ಶೇಡ್ ಆಗಿದೆಯಾ, ಯಾವ ಥರ ಇದೆ, ಹೊಸದ ಹಳೇದ, ಯಾವ ಥರ ಮೆಟೀರಿಯಲ್ ಇದು. ಎಷ್ಟು ಜನ ಇವಾಗ ಕೆಲವೊಬ್ಬರು ಇವಾಗಲೇ ನನ್ನ ಒಂದು ಶಾಪಿಗೆ ಬರೋರಲ್ಲೇ ಒಂದು 2-3 ಜನ ಸುಮಾರು ಜನ ಹಿಂಗೆ ಹ್ಯಾಂಗರ್ಗೆ ಹಾಕಿರೋ ಬಟ್ಟೆನ ಕೊಡಬೇಡಿ, ಫ್ರೆಶ್ ಆಗಿದ್ದರೆ ಕೊಡಿ, ಕವರ್ ಪೀಸ್ ಇದ್ದರೆ ಕೊಡಿ. ಸೊ ನಾನು ಓಕೆ ಫೈನ್, ಹ್ಯಾಂಗರ್ಗೆ ಹಾಕಿದ್ರೆ ಏನು ತಪ್ಪು ಅಂತ ಯೋಚನೆ ಮಾಡ್ತಾ ಗೊತ್ತಾಯಿತು. ಹ್ಯಾಂಗರ್ಗೆ ಹಾಕಿದಾಗ ಏನಾಗುತ್ತೆ, ಸೊ ಕಸ್ಟಮರ್ಸ್ ಬಂದವರು ಅದನ್ನು ವೇರ್ ಮಾಡಿ ಟ್ರಯಲ್ ನೋಡಿರ್ತಾರೆ ಕೆಲವೊಂದು ಟೈಮು.
ಟ್ರಯಲ್ ನೋಡಿದಾಗ ಅದನ್ನು ಒಬ್ರು ಹಾಕಿದ್ಮೇಲೆ ಮುಗೀತದು, ಸೆಕೆಂಡ್ಸ್ ಅನ್ನೋ ಥರ ಲೆಕ್ಕ ಅವ್ರಿಗೆ. ಸೊ ಒಬ್ರು ಹಾಕಿರ್ತಾರೆ, ನಾನು ತಿರ್ಗಾ ಹಾಕಲ್ಲ ಅನ್ನೋ ಇಂಟೆನ್ಷನು. ಓಕೆ, ನನಗೆ ಬಾಕ್ಸ್ ಪೀಸ್ ಇದ್ರೆ ಕೊಡು ಅಥವಾ ಕವರ್ ಪೀಸ್ ಇದ್ರೆ ಕೊಡು, ಫ್ರೆಶ್ ಪೀಸ್ ಇದ್ರೆ ಕೊಡು ಅನ್ನೋ ಥರ ಕೇಳ್ತಾ. ಅಂದರೆ ನಾನು ಒಂದು ಬಟ್ಟೆ ಪ್ರೀಮಿಯಮಲ್ಲಿ ಇದೆ, ನಾನೊಂದು ಬಟ್ಟೆ ಪರ್ಚೇಸ್ ಮಾಡ್ತಾಯಿದ್ದೀನಿ, ಬಟ್ ಯಾರೋ ಹಾಕಿ ಬಿಟ್ಟಿರೋದನ್ನ ನಾನು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅಂದರೆ ಟ್ರಯಲ್ ನೋಡಿದ್ರು ಅವ್ರು 10 ಸೆಕೆಂಡ್ ಕೂಡ ಹಾಕಿದ್ರು ನಾನು ತಿರ್ಗಾ ಅದನ್ನು ಹಾಕಿ ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ನನಗೆ ಹೊಸ ಪೀಸು, ಕವರ್ ಪೀಸು ಈ ಥರ ಯಾವುದಾದ್ರು ಇದ್ದರೆ ಕೊಡು ಅಂತ ಕೇಳ್ತಾರೆ. ಸೊ ಈ ರೀತಿ ಇದ್ದಾರೆ ಜನ ಗೈಸ್. ಸೊ ಅದೇ ತಕ್ಕಂತೆ ನೀವು ಅಪ್ಡೇಟ್ ಆಗಬೇಕು. ನೀವು ನೋಡಬೇಕು, ಕಾಲರಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗೋಗುತ್ತೆ. ಕಾಲರು, ಆಮೇಲೆ ಇಲ್ಲಿ ಕಂಕಲ್ ಅಂದರೆ ಕೈ ಸೆಂಟ್ರಲ್ಲಿರೋದು. ಸೊ ಇವಾಗ ಏನದು ಪ್ಯಾಂಟ್ ಆದರೆ ನಿಮಗೆ ರಿಂಕಲ್ಸು, ಇವಾಗ ಫೋಲ್ಡಿಂಗ್ಸು, ಮಂಡಿ ಹತ್ರ ಕಾಲು ಫೋಲ್ಡಿಂಗ್ಸ್ ಬರುತ್ತಲ್ಲ, ಸೊ ಅಲ್ಲಿ ನೋಡಿದ್ರೆ ರಿಂಕಲ್ಸ್ ಬಂದಿರುತ್ತೆ. ಯಾಕಂದರೆ ಆ ರಿಂಕಲ್ಸ್ಗಳು ಅಷ್ಟು ಈಸಿಯಾಗಿ ಏನೇ ಐರನ್ ಮಾಡಿದ್ರು ಹೋಗಲ್ಲ. ಆಮೇಲೆ ಫುಲ್ಲು ಬಾಟಮಲ್ಲಿ ಕಾಲು ಹತ್ರ ಏನಾಗಿದೆ, ಮಣ್ಣಾಗಿದೆಯಾ, ಶೇಡ್ ಆಗಿದೆ. ಯಾಕಂದರೆ ಕೆಲವೊಬ್ಬರು ಒಂದು ಸ್ವಲ್ಪ ಕೆಳಗಡೆನೇ ಬಿಟ್ಕೊಂಡು ಓಡಾಡೋ ಚಾನ್ಸಸ್ ಇರುತ್ತೆ. ಸೊ ಅದು ನೋಡಬೇಕು. ಸೊ ಆಮೇಲೆ ಸೈಜ್ ನೋಡಬೇಕು. ಇವಾಗ ಈ ಇಂಚಸಲ್ಲೇ ಪ್ಯಾಂಟ್ ಬರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಸೈಜ್ ನೋಡಬೇಕು. ಏನೋ ಕಟ್ಟಾಗಿ ತಿರ್ಗಾ ಸ್ಟಿಚ್ ಆಗಿದೆ ಅಂದಾಗ ಡೌಟ್ ಪಡ್ಬೇಕು ನೀವು, ಈ ರೀತಿ. ಆಮೇಲೆ ಶೂಸು, ಸ್ಲಿಪ್ಪರ್ಸಲ್ಲೂ ಬೇಜಾರು ನಡೀತಿದೆ ಸ್ಕ್ಯಾಮ್ಸು. ಅದು ಓಕೆ, ಅದು ಫುಟ್ಪಾತಲ್ಲಿ ಆಲ್ಮೋಸ್ಟ್ ಆಲು ನನ್ನ ಕೇಳೋದಾದರೆ ಫುಟ್ಪಾತಲ್ಲಿ ಇಟ್ಟಿರೋರಲ್ಲಿ 20 to 30%, ಬೇಡ ಗೈಸ್ 50% ಅಷ್ಟು ಜನ ಯೂಸ್ಡು ಮಿಕ್ಸ್ ಮಾಡಿರ್ತಾರೆ. ಅಬ್ಸರ್ವ್ ಮಾಡಿಬೇಕಾದ್ರೆ ನೀವು ಯೂಸ್ಡು ಮಿಕ್ಸ್ ಮಾಡಿರ್ತಾರೆ. ಅಥವಾ ಯಾವುದಾದ್ರೂ ಗೋಲ್ಮಾಲ್ ಮಾಡಿರೋ ಶೂಗಳನ್ನ, ಗೋಲ್ಮಾಲ್ ಅಂದರೆ ಸಮಥಿಂಗ್ ಲೈಕ್ ಸ್ಮಗಲ್, ಅಂದರೆ ಯಾವುದೋ ಒಂದು ಲೋಡಲ್ಲಿ ಒಂದೆರಡು ಬಾಕ್ಸು 3 ಬಾಕ್ಸು ಎತ್ಕೊಳ್ಳೋ ಥರ ಎತ್ಕೊಂಡಿರ್ತಾರೆ. ಸೊ ಅದನ್ನು ಫಸ್ಟ್ ಕಾಪಿ ಅನ್ನೋ ಥರ ಸೇಲ್ ಮಾಡ್ತಾರೆ. ಸೊ ಒರಿಜಿನಲ್ ಕಾಪಿ ಅಂತಲೂ ಕೆಲವೊಬ್ರು ಹೇಳ್ಬಿಟ್ಟು ಸೇಲ್ ಮಾಡ್ತಾರೆ. ಅದು ಏನು ಅಂದರೆ ಫುಟ್ಪಾತಲ್ಲಿ ಇಟ್ಟಿರ್ತಾರಲ್ಲ, ಅವರು ಹಂಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಮಾರೋಕ್ಕಾಗಲ್ಲ, ಅದಕ್ಕೋಸ್ಕರ ಹಂಗೆ ಮಾಡ್ತಾರೆ. ಕೆಲವೊಂದು ಟೈಮ್ ನಿಮ್ಮ ಲಕ್ ಚೆನ್ನಾಗಿದ್ರೂ ಕೂಡ ಒರಿಜಿನಲ್ ಕಾಪಿ ಅಲ್ಲ, ಒರಿಜಿನಲ್ಲು ನಿಮಗೆ ಫುಟ್ಪಾತಲ್ಲಿ ಸಿಕ್ಬಿಡೋ ಚಾನ್ಸಸ್ ಇರುತ್ತೆ. ಅದೇನಿಲ್ಲ 1,000 ಸಿಕ್ಬಿಡುತ್ತೆ. ಅದೆಲ್ಲ ನೀವು ಶೋರೂಮ್ಗೆ ಹೋಯ್ತು ಅಂದರೆ 5,000, 12,000, 15,000 ಇರೋ ಶೂ ಎಲ್ಲ ಇಲ್ಲಿ 500, 1,000ಕ್ಕೆ ಸಿಕ್ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹುಡುಕ್ಬೇಕಾಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜ್ ಇರೋರ್ಗಾದರೆ ಇದು ಬೇಗ ಸಿಕ್ಬಿಡುತ್ತೆ. ಸೊ ಈ ರೀತಿ ಗೈಸ್ ಫ್ಯಾಷನ್ ಇಂಡಸ್ಟ್ರಿಗೆ ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಆಗಲಿ ಇದಾಗಲಿ ಏನೂ ಕಡಿಮೆ ಆಗಿಲ್ಲ, ಚೀಪರು ಕೂಡ ಆಗಿಲ್ಲ. ಸೊ ಅದರದ್ದೇ ಆದ ಅದು ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಗೈಸ್, ಬಾಯ್, ಸೈನಿಂಗ್ ಆಫ್ ಗೈಸ್.